ಹಲೋ ವೀಕ್ಷಕರೇ, ನಮಸ್ಕಾರ. ಬನ್ನಿ ನಿಖಿಲ್ ಗೌಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ನಾನು ನಿಮಗೆ ತೋರ್ಸೋಕ್ಕೆ ಬಂದಿರತಕ್ಕಂಥ ಜಾಗ ಬೆಂಗಳೂರಿನ ಬಸವನಗುಡಿಯ ಹನುಮಂತ ನಗರದಲ್ಲಿ ಇರ್ತಕ್ಕಂಥ ಶ್ರೀ ಕುಮಾರಸ್ವಾಮಿ ದೇವಸ್ಥಾನ. ಬನ್ನಿ ಇದೀಗ ನಾವು ಶುರು ಮಾಡೋಣ. ಇದು ಪಂಚಮುಖಿ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಮುಂದೆಗಡೆನೇ ಸಿಗುತ್ತೆ ನಿಮಗೆ ಕುಮಾರಸ್ವಾಮಿ ದೇವಸ್ಥಾನಕ್ಕೆ ಮೆಟ್ಲು ಹತ್ತಾ ಈ ಕಡೆ ನಿಮಗೆ ಪಂಚಮುಖಿ ಗಣೇಶನ ದೇವಸ್ಥಾನ ಸಿಗುತ್ತೆ. ಒಳಗೆ ಬಿಡಲ್ಲ, ಅದಕ್ಕೋಸ್ಕರ ಫೋಟೋವನ್ನು ಹಾಕಿದ್ದೀನಿ, ದಯವಿಟ್ಟು ನೋಡಿ. ನೀವು ಬನ್ನಿ, ಹಾಗೆ ಮುಂದೆ ಹೊರಡೋಣ. ಇನ್ನೂ ಸುಮಾರು ಪ್ಲೇಸಸ್ಗಳನ್ನ ನಿಮಗೆ ತೋರಿಸ್ತೀನಿ ನೋಡಿ. ಇದೀಗ ನಿಮಗೆ ಮುಂದೆ ಸಿಗ್ತದೆ ಬರಲ್ಗಡೆಗೆ. ಹಾಗೆ ಮೆಟ್ಲು ಎತ್ಕೊಂಡೋದ್ರೆ ನಾಗರ ಕಟ್ಟೆ. ನೀವು ನಾಗಪಂಚಮಿ ದಿನ ಮತ್ತು ಸುಮಾರು ಫಂಕ್ಷನ್ಗಳಿಗೆಲ್ಲ ನೀವು ಪೂಜೆ ಮಾಡ್ಕೋಬೋದು ನಾಗರ ಕಟ್ಟೆ. ಹಾಗೆ ಇನ್ನೂ ಮುಂದಕ್ಕೆ ಹೋಗ್ತಾಯಿದ್ರೆ ನಿಮಗೆ ಎಡಭಾಗದಲ್ಲಿ ಒಂದು ಕಲ್ಯಾಣಿ ಕೊಳ ಥರ ಇದೆ, ಅದು ಸಹ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು. ಹಾಗೆ ನಿಮಗೆ ಮುಂದೆ ಹೋಗ್ತಾ ನಿಮಗೆ ಬಲಭಾಗದಲ್ಲಿ ನಿಮಗೆ ಹತ್ತಿ ಮರ ಸಿಗುತ್ತೆ. ಹತ್ತಿ ಮರಕ್ಕೆ ಸುಮಾರು ಜನ ನೋಡಿ ಅಲ್ಲಿ ಪ್ರದಕ್ಷಿಣೆ ಆಗ್ತಾಯಿದ್ದಾರೆ. ಸುಮಾರು ದೇವಸ್ಥಾನಗಳಿದೆ ಥರ ಹತ್ತಿ ಮರ ಎಲ್ಲ ಮರಗಳು ಸಿಗುತ್ತದೆ. ಮತ್ತು ಲೆಫ್ಟ್ ಸೈಡ್ಗೆ ಉದ್ಭವ ಆದಿಶೇಷ ಸ್ವಾಮಿ ಅಂದರೆ ಉದ್ಭವ ನಾಗಪ್ಪನ ದೇವಸ್ಥಾನ. ಇದು ಬಹಳ ಹಳೆಯ ದೇವಸ್ಥಾನ ಇರ್ತದೆ. ನಾವು ಸಹ ಚಿಕ್ಕ ವಯಸ್ಸಲ್ಲಿ ಇಲ್ಲಿಗೆ ನಮ್ಮ ಅಪ್ಪ ಅಮ್ಮ ಎಲ್ಲ ಕರ್ಕೊಂಬರ್ತಾಯಿದ್ರು. ಮತ್ತು ನಿಮಗೆ ಇಲ್ಲಿ ಹತ್ತಿ ಮರದ ಕೆಳಗಡೆನೆ ನಾಗಪ್ಪಂದು ಕಲ್ಲನ್ನ ಇಟ್ಟಿದ್ದಾರೆ. ಸುಮಾರು ಜನ ಪೂಜೆಗಳನ್ನ ಮಾಡ್ತಾಯಿರ್ತಾರೆ. ಹಾಗೆ ಬನ್ನಿ ಸ್ನೇಹಿತರೆ, ಈಗ ನಿಮಗೆ ಇಲ್ಲಿ ಫೋಕಸ್ ಆಗ್ತಾ ಇರೋದು ಬಂದು ಇದೇ ಕುಮಾರಸ್ವಾಮಿ ದೇವಸ್ಥಾನ. ಖ್ಯಾತ ನಟರು, ಚಲನಚಿತ್ರ, ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಕನ್ನಡಿಗರೇ ಆದಂಥ ಒಬ್ಬ ವ್ಯಕ್ತಿ ಇದೇ ದೇವಸ್ಥಾನದ ಹತ್ರ ಕೂತ್ಕೊಂಡು ಅವರು ಟೀನೇಜ್ನ ಸ್ಪೆಂಡ್ ಮಾಡಿದಂಥ ಜಾಗ ಇದೇ ಜಾಗ ಮತ್ತು ಇದೇ ದೇವಸ್ಥಾನ ಸಹ. ಈಗಲೂ ಸಹ ಅವರು ಸುಮಾರು ಸರಿ ಬಂದು ಹೋಗ್ತಾರೆ. ಇದೂ ಸಹ ಹಲವಾರು ಬಾರಿ ನಾವು ಸಹ ನೋಡಿದ್ದೀವಿ. ನಿಮಗೂ ಸಹ ತೋರಿಸ್ತೀನಿ, ಮುಂದೆ ನಿಮ್ಗೆ ಆ ಜಾಗ ತೋರಿಸ್ತೀನಿ. ಇದೇ ಕುಮಾರಸ್ವಾಮಿ ದೇವಸ್ಥಾನ. ಈ ಜಾಗದಲ್ಲಿ ಯಾರನ್ನೂ ಸಹ ಬಿಡೋದಿಲ್ಲ, ಅಂದರೆ ಫೋಟೋ ತೆಗಿಯೋಕ್ಕೆ ಬಿಡೋದಿಲ್ಲ. ಸೊ ನಿಮಗೆ ತೋರ್ಸೋಕ್ಕಾಗ್ತಿಲ್ಲ. ಮತ್ತು ಇಲ್ಲಿ ಕಾಣ್ತಾ ಇದೆ ನೋಡಿ ಯೆಲ್ಲೋ ಕಲರ್ ಪಿಲ್ಲರ್ಸು. ನಮ್ಗೆ ಈ ಜಾಗದಲ್ಲಿ ನಿಂತ್ಕೊಂಡು ಈ ಫೋಕಸ್ ಏನಾಗ್ತಿದೆ, ಈ ಜಾಗದಲ್ಲಿ ನಿಂತ್ಕೊಂಡು ನಿಮ್ಗೆ ಇಡೀ ಬೆಂಗಳೂರು ನಮಗೆ ಕಾಣೋದು ನಾವು ಚಿಕ್ಕ ಹುಡುಗರಿದ್ದಾಗ. ಈಗ ಆ ಯೆಲ್ಲೋ ಕಲರ್ದು ಏನು ಮಾಡ್ತಾಯಿದ್ದಾರೆ, ಅದು ಬಿಲ್ಡ್ ಮಾಡ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಫ್ಯೂಚರ್ ಜನ್ರೇಷನ್ಗೆ ಅದು ಯೂಸ್ಫುಲ್ ಆಗುತ್ತೆ. ಈ ಜಾಗದಲ್ಲಿ ನಿಂತ್ಕೊಂಡ್ರೆ ನಿಮಗೆ ಇಡೀ ಬೆಂಗಳೂರು ಸಹ ಕಾಣ್ತದೆ. ಮತ್ತು ಈ ಜಾಗ ಬಂದ್ಬಿಟ್ಟು ಇನ್ನೊಂದು ರೂಟ್, ಇದು ಟುವರ್ಡ್ಸ್ ಹನುಮನ್ ನಗರ್ ಕಡೆಯಿಂದ 50 ಫೀಟ್ ರೋಡ್ ಕಡೆಯಿಂದ ಬಂದರೆ ನಿಮ್ಗೆ ಈ ರೂಟಲ್ಲಿ ಬಂದರೆ ನಿಮ್ಗೆ ಇಲ್ಲಿ ಆಟ ಆಡೋದು ಪಾರ್ಕ್ಸು ಮತ್ತು ಸುಮಾರು ಗೇಮ್ಸ್ಗಳೆಲ್ಲ ಸಿಗುತ್ತೆ ನಿಮಗೆ. ನೋಡಿ ಇಲ್ಲಿ ಕಾಣ್ತಾ ಇದೆ, ನಿಮಗೆ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಈ ಥರನೂ ಸಹ ಅಪ್ಡೇಟ್ ಮಾಡಿದ್ದಾರೆ. ಮೊದಲು ನಾವು ಸಣ್ಣ ಹುಡುಗರಿದ್ದಾಗ ಈ ಪಾರ್ಕಲ್ಲಿ ಏನೇನೂ ಸಹ ಇರ್ತಿರಲಿಲ್ಲ, ಬರೀ ನಿಮಗೆ ಕಾಡು ಥರ ಇರ್ತಿತ್ತು. ಈಗ ಸುಮಾರು ಇಂಪ್ರೂವ್ಮೆಂಟ್ಸ್ ಆಗಿದೆ ಮತ್ತು ಇದನ್ನು ಒಂದು ಅದ್ಭುತವಾದಂಥ ಪಾರ್ಕ್ನ ಮಾಡಿದ್ದಾರೆ. ಬಹಳ ಚೆನ್ನಾಗಿದೆ. ನೀವು ಸಹ ಅಕ್ಕಪಕ್ಕ ಇರ್ತಕ್ಕಂಥವ್ರು ಈ ದೇವಸ್ಥಾನಕ್ಕೆ ಬಂದರೆ ಈ ದೇವ್ರ ಜೊತೆಗೆ ನಿಮಗೆ ಆಟ ಆಡಲಿಕ್ಕೆ ನಿಮ್ಮ ಮಕ್ಕಳಿಗೆ ಪಾರ್ಕಲ್ಲೂ ಸಹ ಜಾಗ ಸಿಗ್ತದೆ. ಸುಮಾರು ಪ್ಲೇಸಸ್ ಇದೆ. ಮತ್ತು ಜಿಮ್ ವರ್ಕೌಟ್ಸ್ ಏಜ್ ಆಗಿರೋವಂಥವ್ರು ಜಿಮ್ಮಿಗೆ ಬಂದರೆ ನಿಮ್ಗೆ ಇಲ್ಲಿ ವಾರ್ಮಪ್ ಥರ ನೋಡಿ, ಇಲ್ಲಿ ಲೇಡೀಸು ಆಗಲಿ ಜೆಂಟ್ಸ್ ಆಗಲಿ ಎಲ್ಲ ಮಾಡ್ತಾಯಿದ್ದಾರೆ ವರ್ಕೌಟ್ನ. ನೀವು ಸಹ ಮಾಡ್ಬೋದು. ಮತ್ತು ನಿಮಗೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ವಾಟ್ರ್ ಫಾಲ್ಸ್ನೂ ಸಹ ಕ್ರಿಯೇಟ್ ಮಾಡ್ತಾಯಿದ್ದಾರೆ. ಇನ್ನೂ ಸುಮಾರು ಇಂಪ್ರೂವ್ಮೆಂಟ್ಸು ಇನ್ನೂ ಅಪ್ಕಮಿಂಗ್ ಆಗ್ತಾ ಇದೆ. ಸುಮಾರು ನೋಡಿ, ಇನ್ನೊಂದು 2 ಥರ ನಿಮಗೆ ಜಿಮ್ ವರ್ಕೌಟು ಇದು ಬರುತ್ತೆ. ಇಲ್ಲೊಂದು ಬರುತ್ತೆ ಮತ್ತು ಡೌನಲ್ಲಿ ಒಂದು ಬರುತ್ತೆ. ಇದು ನೋಡಿ ನಿಮ್ಗೆ ಈಗ ತೋರಿಸ್ತಾ ಇರ್ತಕ್ಕಂಥದ್ದು, ಇದನ್ನು ಆಡಿಟೋರಿಯಂ ಥರ, ಅಂದರೆ ಏನಾದರೂ ಒಂದು ಇಂಡಿಪೆಂಡೆನ್ಸ್ ಡೇ ಆಗಲಿ, ಒಂದು ಬರ್ತ್ಡೇ ಸೆಲೆಬ್ರೇಷನ್ ಆಗಲಿ, ಮತ್ತು ಒಂದು ಜನಪದದ್ದು ಏನೋ ಒಂದು ಪ್ರೋಗ್ರಾಮ್ ನಡೆಸೋಗಿದ್ರೆ ನಿಮಗೆ ಇಲ್ಲಿ ಪರ್ಮಿಷನ್ ಸಹ ಕೊಡ್ತಾರೆ ಗೌರ್ಮೆಂಟ್ ಕಡೆಯಿಂದ, ನೀವು ತೊಗೊಬೋದು. ಮತ್ತು ನೋಡಿ ಇಲ್ಲಿ ನಾನು ಹೇಳಿದ್ದೆ ಗೊತ್ತಾ, ಹಾಗೆ ಒಬ್ಬರು ಫಿಲಮ್ ಆ್ಯಕ್ಟ್ರು ಇದ್ದರು ಈ ಜಾಗದಲ್ಲಿ ಬೆಳೆದು ಅವ್ರ ಬಾಲ್ಯಾವಸ್ಥೆನ ಸ್ಪೆಂಡ್ ಮಾಡಿದ್ರು ಅಂತ. ಇದೇ ಜಾಗ, ಇದೇ ಬಂಡೆ ಮೇಲೆ ಅವ್ರು ಕೂತ್ಕೊಂಡು ಟೀನೇಜ್ನ, ಅಂದರೆ ಅವರು ಬಸ್ ಕಂಡಕ್ಟರ್ ಆಗಿದ್ದಾಗ ಸುಮಾರು ಟೈಮ್ನ ಇಲ್ಲಿ ಸ್ಪೆಂಡ್ ಮಾಡಿದ್ದಾರೆ, ಫ್ರೀ ಟೈಮ್ನ. ಅದು ಯಾರೂ ಅಲ್ಲ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕನ್ನಡಿಗರಾದಂಥ ಸೂಪರ್ ಸ್ಟಾರ್ ರಜನಿಕಾಂತ್. ಬನ್ನಿ ಈಗ ನಿಮಗೆ ಸ್ನೇಹಿತರೆ ಹೇಳೋದು ಮರ್ತಿದ್ದೆ, ನಿಮಗೆ ಇದೇ ಜುಲೈ 28 ಇಲ್ಲಿ 28, 29 ಮತ್ತು 30ನೇ ತಾರೀಕು ಜಾತ್ರಾ ಮಹೋತ್ಸವ ಇದೆ.
28ನೇ ತಾರೀಕು ಆಡಿ ಬ್ರಹ್ಮ ರಥೋತ್ಸವ ಇದೆ. 29ನೇ ತಾರೀಕು ಆಡಿ ಕೃತಿಕೆ ಜಾತ್ರಾ ಮಹೋತ್ಸವ ಇದೆ. 30ನೇ ತಾರೀಕು ನಿಮಗೆ ಬೆಳ್ಳಿ ರಥೋತ್ಸವ ಅದು ಸಹ ಇರ್ತದೆ. ನೀವು ದಯವಿಟ್ಟು ಈ ಜಾತ್ರೆಗೆ ಬಂದು ಮತ್ತು ಈ ಪ್ಲೇಸ್ನು ನೋಡಿ ಶ್ರೀ ಕುಮಾರಸ್ವಾಮಿ ದೇವಸ್ಥಾನ ಮತ್ತು ಪಂಚಮುಖಿ ಗಣೇಶ, ಆಂಜನೇಯ ಸ್ವಾಮಿ, ನಾಗಪ್ಪನ ದೇವಸ್ಥಾನದ ದರ್ಶನ ಮಾಡಿಕೊಂಡು ಆಶೀರ್ವಾದ ತಗೊಂಡೋಗಿ ದಯವಿಟ್ಟು ಅಂತ ಹೇಳ್ತಾ ನಮಸ್ಕಾರ. ನೀವು ಇದೇ ರೀತಿ ನನ್ನ ನಿಖಿಲ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಆಶೀರ್ವಾದದಿಂದ ಇನ್ನೂ ಅತಿ ಹೆಚ್ಚಿನ ವಿಡಿಯೋವನ್ನು ಮಾಡಲಿಕ್ಕೆ ನೀವು ಹುಮ್ಮಸ್ಸು ತುಂಬಬೇಕು ಅಂತ ತಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೀನಿ. ಜೈ ಕರ್ನಾಟಕ ಮಾತೆ.